ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಈ ವೆಜ್ ಸ್ಟೂ ಹೇಗ್ ಮಾಡೋದು ಅಂತ ನೋಡೋಣ. ಬೇಕಾಗಿರೋದು ಕ್ಯಾರೆಟ್ 3, ಬೀನ್ಸ್ 8, ಅರ್ಧ ಕಪ್ ಫ್ರೆಶ್ ಬಟಾಣಿ, ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ, 2 ಆಲೂಗಡ್ಡೆ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರಿಬೇವು. ಎಲ್ಲಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು. ಈಗ ಒಂದು ಬಾಣ್ಲಿ ಬಿಸಿ ಹಾಕಿಟ್ಟು ಅದರಲ್ಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ. ಒರಿಜಿನಲ್ ರೆಸಿಪಿಯಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಅಕಸ್ಮಾತ್ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಇರೋ ಎಣ್ಣೆ ಯೂಸ್ ಮಾಡಿ. ಬಿಸಿ ಆದ್ಮೇಲೆ 4 ಲವಂಗ, 3 ಏಲಕ್ಕಿ ಹಾಗೂ 2 ಇಂಚು ಚಕ್ಕೆ ಹಾಕಿ 2 ನಿಮಿಷ ಬಿಟ್ಟು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚೂರ ಕಟ್ ಮಾಡಿ ಸೇರಿಸಿ 5 ನಿಮಿಷ ಅದನ್ನ ಬಾಡಿಸಿ ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವು ಒಂದಾದ್ಮೇಲೆ ಒಂದು ಹಾಕಿ ಹಸಿ ವಾಸನೆ ಹೋದ್ಮೇಲೆ ನಾವು ಕಟ್ ಮಾಡಿಟ್ಟಿರುವಂತ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಹಾಗೂ ಬಟಾಣಿನ ಸೇರಿಸಿ. ಈಗ ನೆಕ್ಸ್ಟ್ ಒಂದು ಮುಖ್ಯವಾದ ಸ್ಟೆಪ್, ಮೊದಲನೇ ತೆಂಗಿನ ಹಾಲು ಮಾಡೋದು. ಅದಕ್ಕೆ 2 ಕಪ್ ತುರಿದಿರೋ ತೆಂಗಿನಕಾಯಿ ಜೊತೆ 1 ಕಪ್ ನೀರ್ ಸೇರಿಸಿ ನುಣ್ಣಗೆ ರುಬ್ಬಿದ ನಂತರ ಅದನ್ನು ಈ ರೀತಿ ಫಿಲ್ಟರ್ ಮಾಡಿ ತೆಗೆದು ಸೈಡ್ ಗಿಡಿ. ಅದೇ ಮೊದಲನೇ ಹಾಲು. ಈಗ ಉಳಿದಿರೋ ತೆಂಗಿನಕಾಯಿ ಜೊತೆ 1 ಕಪ್ ನೀರ್ ಸೇರಿಸಿ ಮತ್ತೊಂದ್ಸಲ ರುಬ್ಬಿ ಫಿಲ್ಟರ್ ಮಾಡಿದ್ರೆ ನಮಗೆ 2ನೇ ತೆಂಗಿನ ಹಾಲು ಸಿಗುತ್ತೆ. ಈ 2ನೇ ಹಾಲನ್ನು ಬಾಣಲ್ಲಿರೋ ತರಕಾರಿಗಳ ಜೊತೆ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಇಟ್ಟು 15ರಿಂದ 20 ನಿಮಿಷ ಕುಕ್ ಮಾಡಿ. ಇಲ್ಲ ತರಕಾರಿಗಳು ಬೇಯೋ ಗಂಟ. ಕುಕ್ಕರ್ ಆದ್ರೆ 1 ವಿಸಿಲ್ ಸಾಕು, ಬಟ್ ಸ್ಲೋ ಕುಕ್ ಮಾಡಿದ್ರೆ ರುಚಿ ಜಾಸ್ತಿ ಬರುತ್ತೆ. ಸೊ ಅಷ್ಟ್ರಲ್ಲಿ ಏನ್ ಮಾಡಿ ಅಂದ್ರೆ ಒಂದು 10ರಿಂದ 15 ಕಾಳು ಮೆಣಸನ್ನು ಒಂದು ಕುಟಾಣಿಗೆ ಹಾಕಿ ಅದನ್ನು ಕ್ರಶ್ ಮಾಡಿ ನಂತರ ಸ್ಟೂಗೆ ಸೇರಿಸಿ. ಗ್ರೇವಿ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೂಗಡ್ಡೆ ತೆಗೆದು ಅದನ್ನು ಮ್ಯಾಶ್ ಮಾಡಿ ಸೇರಿಸಿ. ಈಗ ಕೊನೆಯದಾಗಿ ಮೊದಲನೇ ಹಾಲನ್ನು ಹಾಕಿ ನಿಮ್ ರುಚಿ ತಕ್ಕಂತೆ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿ ಒಂದು ಕುದಿ ಬಂದ್ರೆ ಸಾಕು. ಸ್ಟವ್ ಆಫ್ ಮಾಡಿ. ರುಚಿಕರವಾದ ವೆಜ್ ಸ್ಟೂ ರೆಡಿ. ಇದು ಆಪಂ, ಒಚ್ಚಾವ್ಗೆ, ಪರೋಟಾ, ರೋಟಿ, ಚಪಾತಿ, ಗೀ ರೈಸು, ಪ್ಲೈನ್ ರೈಸು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಟ್ರೈ ಮಾಡಿ, ಶೇರ್ ಮಾಡಿ. ಇದೇ ತರ ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.